W3 ಮಾಡೆಲ್. ಇದು ಬಂದ್ಬಿಟ್ಟು ಸೆಮಿ ಕಮರ್ಷಿಯಲ್ ಅಂತ ಹೇಳ್ತೀವಿ. ಸೆಮಿ ಕಮರ್ಷಿಯಲ್ ಅಂದ್ರೆ ಎಲ್ಲೆಲ್ಲಿ ನಮ್ದು ಸ್ಟ್ರೀಟ್ ಫುಡ್, ಸಣ್ಣ ಪುಟ್ಟ ಶಾಪ್ಸ್, ಹೋಟೆಲ್ಸ್, ಟೀ ಶಾಪ್ ಇಂಥದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಈ ಸೆಗ್ಮೆಂಟ್ ನ ತಗೊಂಡು ಇದು ಸೆಮಿ ಕಮರ್ಷಿಯಲ್ ಮಾಡೆಲ್. ಇದರಲ್ಲಿ ಸಪೋಸ್ ಈಗ ಹೇಳ್ಬೇಕಂದ್ರೆ ಅಡಿಗೆ ಮಾಡಬೇಕು ಅಂತಂದ್ರೆ ಒಂದು 15 ಜನ, 20 ಜನ, 25, 30 ಜನದವರೆಗೂ ಇದ್ರಲ್ಲಿ ಅಡಿಗೆ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ ಒಂದು 3 kg, 4 kg, 5 kg ವರ್ಗು ಇದರಲ್ಲಿ ಕುಕ್ ಮಾಡುವಂತವ್ರಿಗೆ ಇದು ಸರಿ ಹೋಗುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈ ಸ್ಟ್ಯಾಂಡ್ ಸೆಪರೇಟ್ ಇರುತ್ತೆ. ಇದು ದೊಡ್ಡ ಸ್ಟ್ಯಾಂಡ್, ಇದು ದೊಡ್ಡ ಸ್ಟ್ಯಾಂಡ್ ಬರುತ್ತೆ. ಇದ್ರ ಜೊತೆನಲ್ಲಿ ನಿಮಗೆ ಕಟ್ಟಿಗೆ ಹಾಕ್ಲಿಕ್ಕೆ ಒಂದು ಪ್ಲೇಟ್ ಪ್ರೊವೈಡ್ ಮಾಡಿರ್ತೀವಿ. ಕಟ್ಟಿಗೆ ಹಾಕ್ಲಿಕ್ಕೆ ಇದೊಂದು ಪ್ಲೇಟ್ ಇಲ್ಲಿ ಇಟ್ಬಿಟ್ಟು ಕಟ್ಟಿಗೆನ ತಳ್ಳಿದ್ರೆ ಇದರಲ್ಲಿ ಬಿದ್ದೋಗುತ್ತೆ. ನಿಮಗೆ ಕಟ್ಟಿಗೆ ನಿಮ್ಮ ಪಾತ್ರೆ ಇಳಿಸ್ಬೇಕು ಮಾಡಬೇಕು ಅಂತ ಜಂಜಟ್ ಏನೂ ಇರಲ್ಲ. ಫ್ಲೇಮ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದ್ರಲ್ಲಿ ಇರುತ್ತೆ. ಇದ್ರ ಸುಡೋದ್ರಿಂದ ಇಲ್ಲಿ ಕಟ್ಟಿಗೆ ಇಟ್ಬಿಟ್ಟು ಕಟ್ಟಿಗೆ ಖಾಲಿ ಆದಂಗೆ ಇದ್ರಲ್ಲಿ ತಳ್ಕೊತಾ ಇರ್ಬೋದು. ಇದೆಲ್ಲ ಕಟ್ಟಿಗೆ ಸುಟ್ಬಿಟ್ಟು ಬೂದಿ ಆದಮೇಲೆ ನಿಮ್ಗೆ ಇದ್ರಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಇದರಲ್ಲಿ ಆಸ್ಟ್ರೇ ಬರುತ್ತೆ ನೋಡಿ. ಇಷ್ಟು ದೊಡ್ಡ ಸ್ಟವ್ಗೆ ಇಷ್ಟು ಚಿಕ್ಕ ಆಸ್ಟ್ರೇ ಕೊಟ್ಟಿರ್ತೀವಿ. ಇದು ಏನಕ್ಕೆ ಅಂತಂದ್ರೆ ಅಷ್ಟೇ ಬೂದಿ ಸಿಗುತ್ತೆ ನಿಮ್ಗೆ. 98%, 97-98% ಎಲ್ಲ ಸುತ್ತೋಗುತ್ತೆ ಇದರಲ್ಲಿ ಉಳಿಯೋದೇ ಸ್ವಲ್ಪ ಒಂದು 2%, 3% ಸುರುತ್ತೆ. ಅದು ಇದ್ರಲ್ಲಿ ಬಿದ್ದಿರುತ್ತೆ, ತೆಗೆದ್ಬಿಟ್ಟು ಹೊರಗಡೆ ಹಾಕೋದು. ಇದು ನಿಮಗೆ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆವರೆಗೂ ಹೀಟ್ ಇರುತ್ತೆ. ಮುಕ್ಕಾಲು ಗಂಟೆ 1 ಗಂಟೆ ಹೀಟ್ ಇರುತ್ತೆ. ಯಾಕೆಂತಂದ್ರೆ ಇದು ಮಾಡಿರೋದು ಕ್ಯಾಸ್ಟ್ ಐರನ್ನಲ್ಲಿ. ಕ್ಯಾಸ್ಟ್ ಐರನ್ ಬಂದ್ಬಿಟ್ಟು ತುಂಬಾ ಹೊತ್ತು ಹೀಟ್ ಟೆಂಪರೇಚರ್ ಹಿಡಿದಿಟ್ಕೊಳ್ಳುತ್ತೆ. ಸೊ ದಟ್ ನಿಮಗೆ ಈ ಸಾಂಬಾರು ಬಿಸಿ ಮಾಡ್ಕೊಳ್ಳೋದಕ್ಕೆ ಅಥವಾ ಹಾಲು ಬಿಸಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ.